ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆ್ಯಕ್ಚುಲಿ 4 ಗಂಟೆ 4:15 ಆಗಿರಬೇಕು. 4 o'clock ಹಬ್ಬ ಆಗಿದೆ. 4:31 ಅಂತ ತರಕಾರಿ ಆಯ್ತು. ಸುಮ್ನಿರಮ್ಮ, ಈ ಹುಡುಗರ್ನ ಇಟ್ಕೊಂಡು ಏನು ಮಾಡಕ್ ಬಿಡಲ್ಲ. ಸುಮ್ನಿರ ಆಯ್ತು. ಆಯ್ತು. ತರಕಾರಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾಳೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾಳೆ ಈವ್ನಿಂಗ್. ಸೊ ಹಾಗಾಗಿ ನೈಟ್ ಅಲ್ವಾ? ನೈಟೇ. ನೈಟ್ 9 o'clock. ಇವಳು ಸ್ಕೂಲಿಂದ ಕರ್ಕೊಂಡ್ ಬಂದು ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗ್ಬೇಕು. ಇವಾಗ ಸಾಂಬಾರ್ಗೆ ಕೂಗಕ್ಕೆ ಇಟ್ಬಿಟ್ಟು ಹಾಗೆ ಹೋಗಿ ಸ್ವಲ್ಪ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಿ ಮಾತಾಡಕ್ಕೆ ಬಿಡಲ್ಲ. ಇನ್ಯಾವ ಪ್ಯಾಕ್ ಮಾಡ್ಕೊಳಕ್ ಬಿಡ್ತಾರೆ ಇವ್ರ. ಒಂದ್ ಸ್ವಲ್ಪ ಸುಮ್ನಿರೋ. ಸೊ ಬಟ್ಟೆಗಳು ಪ್ಯಾಕ್ ಮಾಡ್ಕೋಬೇಕು. ಅವನು ಮುಡಿ ಕೊಡೋದ್ರಿಂದ ಒಂದು ಹೊಸದು ಬಟ್ಟೆ ಎತ್ಕೋಬೇಕು ಅವ್ರಿಗೆ. ಆಮೇಲೆ ಮಾಮೂಲಿ ನಮ್ಮ ಬಟ್ಟೆಗಳು. ಹಾಗಾಗಿ ಸ್ವಲ್ಪ ಡ್ರೆಸ್ ಕೋಡ್ ಎಲ್ಲ ತಿರುಪತಿಲಿ ಅಂದ್ರೆ ಇವಾಗ ಹೆಣ್ಮಕ್ಳು ನಮ್ಮಂತವ್ರು ಸ್ಯಾರಿ ಹಾಕೊಳ್ದಿದ್ರು ದುಪ್ಪಟ್ಟ ಇರುವಂತದ್ದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು. ರಿಸ್ಟ್ರಿಕ್ಷನ್ಸ್ ಇದೆ. ವೇಲ್ ಇಲ್ದೇ ಇರೋದು ಯಾವ್ದು ಬಟ್ಟೆ ಹಾಕೊಂಡು ಹೋಗಂಗಿಲ್ಲ, ಸ್ಲೀವ್ಲೆಸ್ ಹಾಕೊಂಡು ಹೋಗಂಗಿಲ್ಲ. ಗಂಡ್ ಮಕ್ಳಿಗೆಲ್ಲ ಬಂದು ಪೈಜಾಮ ಹಾಕೋಬೇಕು, ಇಲ್ಲಾಂದ್ರೆ ಪಂಚೆ ಹಾಕೋಬೇಕು. ಅವ್ರು ಪ್ಯಾಂಟ್ ಅಲ್ಲೋ ಇಲ್ವಂತೆ. ಸೊ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಹಾಗಾಗಿ ದುಪ್ಪಟ್ಟ ಇರೋ ಡ್ರೆಸ್ನೇ ತಗೋಬೇಕು ಅಂದ್ರೆ ಪ್ಯಾಕ್ ಮಾಡ್ಕೋಬೇಕು. ಹೋಗಿ ಅಂಗಡಿಲಿ ತರೋದಲ್ಲ. ಇವಾಗ ಇದೇ ಒಂದ್ ಡ್ರೆಸ್ ಹೊಸದು ಅಂತ ಅದನ್ನೇ ಹಾಕೋತೀನಿ. ಇವಳು ಫ್ರಾಕ್ ಹಾಕೊಳ್ತೀನಿ. ಯಾವ್ದೋ ನೋಡ್ತೀನಿ. ಸುಮ್ಮನೆ ಎಲ್ಲ ತಲೆ ತಿಂತಾ ಇದಾರೆ ಯಪ್ಪ. ಹೋಗು ಚಿನ್ನಮ್ಮ. ಚಟಾಪಟ ಚಟಾಪಟ. ನೋಡಿದ್ರ ನನ್ ಮಗ ಇಷ್ಟ ಚೆನ್ನಾಗಿ ಬೆಳ್ಳುಳ್ಳಿ ಕಬಾಬ್ ಬಿಡ್ತೀನಿ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇವಾಗಂತೂ ತುಂಬಾನೇ ಮಾತಾಡ್ತಾನೆ. ನೆನ್ನೆ ಬ್ಲಾಗ್ ಹಾಕಿದ್ದೀನಿ. ಅರ್ಧ ವಾಯ್ಸ್ ಓವರ್ ಬಂದಿದೆ, ಅರ್ಧ ವಾಯ್ಸ್ ಓವರೇ ಬಂದಿಲ್ಲ. ನಾನು ಆಮೇಲೆ ನೋಡ್ಕೊಂಡ್ಮೇಲೆ ಗೊತ್ತಾಗಿದೆ. ಯಾರೆಲ್ಲ ಬ್ಲಾಗ್ ನೋಡಿದ್ದೀರಾ ಸಾರಿ ಅಂತ ಹೇಳ್ತೀನಿ. ನಾನು ನೋಡ್ಕೊಂಡೆ ಎಲ್ಲ ಎಡಿಟ್ ಮಾಡುವಾಗ ಹಾಗೆ ಹಾಕ್ಬಿಟ್ಟಿದ್ದೀನಿ. ಈ ಹುಡುಗರು ಈ ತರ ಗಲಾಟೆ ಮಾಡ್ತಾ ಇರ್ತಾರ. ಏನಾರೋ ಒಂದ್ ಮಾಡಕ್ ಹೋಗಿರ್ತೀನಿ, ಮತ್ತೆ ಹೋಗಿರ್ತೀನಿ. ಹಂಗಾಗಿ ಸೊ ಇದು ಕೂಗ್ಸಕ್ಕೆ ಇಡೋಣ. ತರಕಾರಿ ಎಲ್ಲ ಹಾಕಿಟ್ಟಿದ್ದೀನಿ ವೆಜಿಟೇಬಲ್ ಸಾಂಬಾರ್ ಮಾಡಕ್ಕೆ. ಸಾಂಬಾರ್ ಒಂದ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ಬೇಗ ಕ್ವಿಕ್ ಆಗಿ ಮಾಡ್ಕೊಬಹುದು. ಅದ ನಾಳೆ ರಾತ್ರಿಗೂ ಹೋಗುತ್ತೆ ಊಟಕ್ಕೂ ಹೋಗಕ್ಕೂ ಮುಂಚೆ ಅಂತ ನೋಡ್ದ. ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಪಾಯಿಂಟ್ಗಳನ್ನ. ಇಲ್ಲ ನಾಳೆ ಒಂಚೂರು ರೊಟ್ಟಿನ ಏನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನೋಡೋಣ. ಸಾಂಬಾರ್ ಇದ್ರೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೋಗ್ತೀವಿ. ಆಕ್ಚುಲಿ ನಮ್ಮ ಅಮ್ಮನ ಪ್ಲಾನ್ ಏನಿತ್ತು ಗೊತ್ತಾ? ಏನಿತ್ತು? ನಾಳೆ ರೊಟ್ಟಿ ಮತ್ತೆ ಎಣ್ಗಾಯಿ ಗೊಜ್ಜು ಮಾಡೋದು ಅಂತ ಒಂದು ಪ್ಲಾನ್ ಇತ್ತು. ಇವ್ ನೋಡಿ ಎಕ್ಕ 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 ಎಕ್ಕ. ಚಿನಿ ಇವ್ರಿಗೆಲ್ಲ ನೀನು ಕಣ್ಣು ತೋರ್ಸು. ಕಣ್ಣು, ಕಿವಿ, ಮೂಗು, ಬಾಯಿ, ಹೊಟ್ಟೆ, ಕೈ, ಕಾಲು, ತಲೆ. ನೋಡಿದ್ರ ಎಲ್ಲ ತೋರಿಸ್ತಾನೆ. ಏನೇನೋ ತೋರ್ಸಿದ ಪಾಪ. ವಾಯ್ಸ್ ಅದ್ ಬಂದೇ ಇಲ್ಲ. ಹಾಗಾಗಿ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿದೆ. ಇವಳು ನೋಡಿ ಇವತ್ತು ಕುರ್ತಿ ಹಾಕೊಂಬಿಟ್ಟಿದ್ದಾಳೆ. ವೈಟ್ ಕಲರ್ದು ಲೆಗಿನ್ಸ್ ಹಾಕೊಂಡು ಸನ್ಯಾಸಿನಿ ಆಗ್ತಾಳ, ಇಲ್ಲ ಅಂದ್ರೆ ಯೋಗಾಸನಕ್ಕೆ ಹೋಗ್ತಾಳೋ, ಇಲ್ಲ ಅಂದ್ರೆ ಭರತನಾಟ್ಯಕ್ಕೆ ಹೋಗ್ತಾಳ ಗೊತ್ತಿಲ್ಲ. ವೈಟ್ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ರಿ, ಇಲ್ಲ ರಾಜಕೀಯಕ್ಕೆ ಹೋಗ್ತಾಳೋ ಏನೋ. ರಾಜಕೀಯ. ಎತ್ಕೊಬೇಕಮ್ಮ. ನಡ್ರಿ ಎಲ್ಲ ಈಚೆಗೆ ನಡ್ರಿ. ನೋಡ್ರಿ ಒಂದು ಹಾಫ್ ಸ್ಲೀವ್ ಅಲ್ಲ, ಅದು 3/4 ಸ್ಲೀವ್. ಅವ್ನು ನೋಡಿ ಹೆಂಗ್ ಆಟ ಆಡ್ತಾ ಇದ್ದಾನೆ. ಇವತ್ತು ಮಳೆ ಬರುತ್ತೆ ಅನ್ಸುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮೋಡ ಇದೆ ನೋಡಿ. ಬ್ಲೂ ಸ್ಕೈ. ನೀವ್ ನೋಡಿರಲ್ಲ ಅನ್ಕೊಳ್ತೀನಿ. ಕೆಲವರು ನೋಡಿರಲ್ಲ ಅನ್ಕೊಳ್ತೀನಿ. ಸಾರಿ ಫ್ರೆಂಡ್ಸ್, ನೀವ್ ಇನ್ನೇನು ಬಿದ್ದಿದ್ರಿ.
ಇವಳು ಬೀಳೋದಲ್ಲ, ಅವರೇ ಬಿದ್ದಾಕ್ತಾರೆ. ನೋಡವ್ರೆ ಬಿದ್ದೈತೆ. ನೋಡಿ ಕಪ್ಪು ಮಾಡು ಹೆಂಗೈತೆ, ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬತ್ತಾ ಆಯ್ತು ಹಂಗೆ. ಅಲ್ಲಿ ನೋಡಿ ಎಲ್ಲೈತೆ ಬ್ಲೂ ಸ್ಕೈಸ್. ಹುಷಾರಿ ಬಿದ್ದಾಡಿ. ಮಾತಾಡ್ತೀರಿ ಮೇಡಮ್? ಏನ್ ಮಾತಾಡ್ಲಿ, ಮಳೆ ಬರಂಗಿದೆ, ಬಟ್ಟೆ ಎತ್ಕೊಳ್ತಾ ಇದ್ದೀವಿ. ಮತ್ತೆ ಹೋಗಿ ಬಂದರೆ ಊರಿಗೆ ಬಟ್ಟೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಗ್ದಾಕ್ಬಿಡೋಣ ಅಂತ. ಅದು ಅಲ್ಲದೆ ಬೆಳಗ್ಗೆ ವಾಕಿಂಗ್ ಬಂದು ಜಾಕೆಟ್ ಅದು ಹಾಕೊಂಡು ಹೋಗ್ತೀನಲ್ಲ, ಎಲ್ಲ ಸ್ವೆಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ವಾಶ್ ಮಾಡಿದೆ. ನಾಳೆ ಹಾಕೊಂಡು ಹೋಗೋಣ ತಿರುಪತಿಗೆ ಅಂತ. ನೈಟ್ ಟ್ರಾವೆಲ್ ಮಾಡೋದ್ರಿಂದ ಒಂದೊಂದ್ಸತಿ ಮಳೆ ಹಿಡ್ಕೊಂಡ್ಬಿಟ್ರು, ಚಳಿ ಆಗ್ಬಿಡುತ್ತೆ. ಹುಡುಗರದೆಲ್ಲ ಇದ್ದಾವೆ ಜರ್ಕಿನೆಲ್ಲ, ನನಗೆ ಅದು ಕಂಫರ್ಟಬಲ್ ಇದೆ. ಹಾಗಾಗಿ ಅದನ್ನು ವಾಶ್ ಮಾಡಿ ಹಾಕೋಣ ಅಂತ ಹೋದ್ನ. ಹಂಗೆ ಬಟ್ಟೆ ಒಗ್ದಾಕ್ಬಿಡೋಣ ಇವತ್ತು, ಮತ್ತು ಊರಿಂದ ಬಂದು ಜಾಸ್ತಿ ಆಗುತ್ತೆ ಅಂತ ಎಲ್ಲ ವಾಶ್ ಮಾಡಿ ಹಾಕಿದೆ. ಮಳೆ ಬರಂಗೆ. ನನಗೆ ಇದು ತಗೊಂಡೆ ಸ್ವೆಟರ್. ಏನಮ್ಮ? ಅಪ್ಪಂದು ಅಮ್ಮ ಬಟ್ಟೆ. ಈ ಹುಡ್ಗ ನೋಡಿ ಹೆಂಗಾಡ್ತೈತೆ. ಚಿನ್ನಮ್ಮ ಹಾಯ್ ಮಾಡಿ ಇವ್ರಿಗೆ. ಅಮ್ಮಮ್ಮ ಮಮ್ಮಮ್ಮ ಅಂತ ಮಾಡು ಫ್ರೆಂಡ್ಸ್ಗೆ. ಏ ಅಮ್ಮ ಮಮ್ಮಿ ಒಂದ್ ಸ್ವಲ್ಪ ತಾಡ್ಬೋದಾ ಇಲ್ಲಿ ಪಾಪುನು ನಾನು? ಹಿಂಗ್ ಎತ್ಕೊಂಡ್ರೆ ನಂಗೆ ಬಟ್ಟೆಗಳು ಕೆಳಗ್ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇನ್ಸರ್ಟ್ ಮಾಡ್ಬಿಟ್ಟು ಇಲ್ಲೇ 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 ನಿನ್ನ ಇದೆಯಾಗ ಇಟ್ಕೊಂಡು ನಿಂತಿರ್ತೀನಿ. ಫ್ಲಾಶ್ ಆನ್ ಮಾಡ್ಬೇಕಲ್ಲ. ಏನಾದ್ರು ಹೇಳ್ತೀಯಾ? ಏನ ಚಿನ್ನ? ಬೆಳ್ಳುಳ್ಳಿ ಕಬಾಬ್ ಬಿಟ್ಟು ಬೇರೆ ಏನು ಹೇಳಲ್ಲ. ಚಿನ್ನ ಕಣ್ಣು, ಕಿವಿ, ಮೂಗು, ಗುಗ್ಗು ಅಂತೆ, ಬಾಯಿ, ತಲೆ. ಚಿನ್ನ ತಲೆ ಎಲ್ಲಿರೋದು? ಈ ಫ್ರಾಕ್ ತಗೊಂಡಿದ್ದೀನಿ ಇವಳಿಗೆ. ಅಲ್ಲಿ ಟ್ರೆಡಿಷನಲ್ ಆಗಿ ಬಟ್ಟೆ ಹಾಕೋಬೇಕು. ಲಂಗ ಬ್ಲೌಸ್ ಅಂದ್ರೆ ಬ್ಲೌಸ್ ಬೇರೆ, ಮಿಡ್ಡಿ, ಸ್ಕರ್ಟ್ ಎಲ್ಲ ಬೇರೆ ಬೇರೆ ಆದ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಹಾಗಾಗಿ ಈ ಫ್ರಾಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ, ಸಾಕು ಅಂತ. ಒನ್ ಟೈಮ್ ಅಲ್ವಾ, ಹಾಗಾಗಿ. ಇವನ್ಗೆ ಇದು ಒಂದು ಹೊಸದು ಡ್ರೆಸ್ ಎತ್ತಿಕ್ಕಿದ್ದೆ. ಮಾಮೂಲಿ ಪ್ಯಾಕ್ ಆಫ್ 3, 5 ಈ ಥರ ತರಿಸಿರ್ತೀನಲ್ವಾ, ಅದನ್ನು ಎತ್ ಮಡಗಿದ್ದೆ. ಸೊ ಇದನ್ನೇ ಇವಾಗ ಅಡ್ಜಸ್ಟ್ ಮಾಡ್ತೀನಿ. ಎರಡು ಹೊಸದೇನೆ, ಯೂಸ್ ಮಾಡಿಲ್ಲ, ಸಾಕು ಅಂತ ಇದೆ. ಇದಾದರೆ ಕಾಟನ್ ಅಲ್ವಾ, ಮೆತ್ತಗಿರುತ್ತೆ. ಆಮೇಲೆ ಟ್ರಾವೆಲ್ ಮಾಡೋಕ್ಕೂ ತುಂಬಾ ಈಸಿ, ಕಂಫರ್ಟಬಲ್ ಆಗಿರುತ್ತೆ ಅಂತ ಇದನ್ನೇ ತೊಗೊಂಡೋಗ್ತಾ ಇದ್ದೀನಿ. ಯಾಕಂದರೆ ಮುಡಿ ಕೊಟ್ಟ ಮೇಲೆ ಯೂಶ್ವಲಿ ನಮ್ಮ ಕಡೆ ಹೊಸ ಬಟ್ಟೆ ಹಾಕಬೇಕು ಅನ್ನೋ ಪದ್ಧತಿ. ಹಾಗಾಗಿ ಈಗ ಅವನಿಗೊಂದು ಹೊಸ ಬಟ್ಟೆ ತೊಗೊಂಡಿದ್ದೀನಿ. ನನಗೆ ಬೇರೆ ಬಟ್ಟೆಗೆ ದುಪ್ಪಟ ಇಲ್ಲ, ಹಾಗಾಗಿ ಹೊಸದು ಕುರ್ತಿ ಇತ್ತು, ಅದಕ್ಕೇನೆ ದುಪ್ಪಟ ಇದೆ, ಹಳೇದು ದುಪ್ಪಟ ಇದೆ, ಅದನ್ನೇ ಮ್ಯಾಚ್ ಮಾಡೋಣ ಅಂತ. ಯಾಕಂದ್ರೆ ದುಪ್ಪಟ ಇಲ್ಲ ಅಂದ್ರೆ ಅಲ್ಲಿ ಬಿಡಲ್ವಂತೆ. ಹಾಗಾಗಿ ದುಪ್ಪಟ ಇಲ್ಲದಿರೋದು, ಸ್ಲೀವ್ಲೆಸ್ ಇರೋದು, ಯಾವ್ದು ಅಲೋ ಮೇನ್ ಆಗಿ ನೋಡಿ ದುಪ್ಪಟ್ಟ ಎತ್ಕೋಬೇಕು. ಇದಕ್ಕೇನೆ ಒಂದ್ ದಿವಸ ಮುಂಚೆನೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ದೂರ ಹೋಗ್ತೀವಿ, ಅಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗ್ತೀವಿ. ಒಂದಿಲ್ಲ ಅಂತ ಅಂದ್ರೂ ಅಲ್ಲಿ ಅಲೋ ಇರಲ್ಲ. ಸುಮ್ಮನೆ ರಿಸ್ಕ್ ಯಾಕೆ, ಆಮೇಲೆ ಸರಿಯಾಗಿ ಮನೇಲಿ ಬೈಸ್ಕೊಬೇಕಾಗತ್ತೆ. ಹಾಗಾಗಿ ಒಂದ್ ದಿವಸ ಬಿಟ್ಟರೆ ಎಲ್ಲಾನು ಪ್ಯಾಕ್ ಮಾಡ್ಕೊಳ್ತಾ ಇದೀನಿ. ನಾಳೆ ನೈಟ್ ಹೊರಡೋದು ಇಷ್ಟೊತ್ತಿಗೆ, 9 o'clock ಇವಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೀನೇನ್ ಬೇರೆ ತರಿಸ್ಬೇಕಾ? ಪ್ಯಾಂಟ್ಗೂ ವೇಲು ಡಿಫ್ರೆನ್ಸಸ್ ಇದೆ, ಇರ್ಲಿ ಅಡ್ಜಸ್ಟ್ ಆಗುತ್ತೆ. ಬಟ್ ಈ ಟಾಪ್ ಓಕೆ, ಗೋಲ್ಡನ್ ಕಲರ್ ಅಲ್ವಾ, ಅಡ್ಜಸ್ಟ್ ಆಗುತ್ತೆ ಅಂತ ತಗೊಂಡಿದ್ದೀನಿ. ಇರ್ಲಿ, ಏನು ಮಾಡೋಕ್ಕಲ್ಲ, ಒಂಚೂರು ಮಿಸ್ ಮ್ಯಾಚ್ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು. ಸುಮ್ಮನೆ ಇವಾಗ ಮತ್ತೆ ಅದಕ್ಕೆಲ್ಲ ಶಾಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಆಲ್ರೆಡಿ ಹೆವಿ ಖರ್ಚಾಗಿದೆ ಅಲ್ವಾ, ಹಾಗಾಗಿ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರಾಯ್ತು. ಅಲ್ಲೇನು ನಮ್ಮನ್ನೇ ಯಾರು ನೋಡ್ತಾ ಕೂತಿರ್ತಾರಲ್ವಾ. ಹಾಗೆ ಒಂದೊಂದು ಡ್ರೆಸ್ ಎಲ್ಲರಿಗೂ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಮಕ್ಕಳು ಒಂದೊಂದ್ಸತಿ ಹೇಳಕ್ಕಾಗಲ್ಲ, ಇದಕ್ಕಿದಾಗೆ ವಾಮಿಟ್ ಮಾಡ್ಬಿಡ್ತಾರೆ. ಇವ್ಳು ಪ್ರತೀಕ್ಷಾ ಚಿಕ್ಕವಳಿದ್ದಾಗ ಹಾಗೆ ಮಾಡೋಳು. ಏನಾರ ಟ್ರಾವೆಲ್ ಮಾಡಿದ್ರೆ ವಾಂತಿ ಮಾಡ್ಬಿಡ್ತಿದ್ಲು. ಆವಾಗ ಸುಮ್ಮನೆ ನಾವು ಹೊರಗಡೆ ಹೊಸ ಬಟ್ಟೆ ತಗೊಂಡು ಕಷ್ಟಪಟ್ಕೊಂಡು ಬಂದಿದ್ವಿ.
ಹಾಗಾಗಿ ನಮ್ಮ ಮನೆಯವ್ರು ಹೇಳ್ಬಿಟ್ಟಿದ್ದಾರೆ, ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಒಂದೊಂದು ಬಟ್ಟೆ ಎಕ್ಸ್ಟ್ರಾ ತಗೋ, ಮಕ್ಳಿಗೆ 2 ಬಟ್ಟೆ ತಗೋ, ನಮ್ಗೆ ಒಂದೊಂದು ಬಟ್ಟೆ ತಗೋ, ವಾಮಿಟ್ ಮಾಡಿದ್ರೆ ಬದಲಾಯಿಸ್ಕೊಳಕ್ಕಾಗತ್ತೆ ಅಂತ. ಅದು ಒಂಥರ ಸೇಫೇ. ಇಲ್ಲ ಅಂದರೆ ಸುಮ್ಮನೆ ಕಿರಿಕಿರಿ ಆಗುತ್ತೆ ಹೊರಗಡೆ ಹೋದರೆ. ಬಟ್ಟೆ ಇದ್ಬಿಟ್ರೆ ಭಯ ಇರಲ್ಲ ಅಷ್ಟು. ಹಾಗಾಗಿ ಅದಕ್ಕೇನೆ ಕವರ್ಗಳು ಮೇನಾಗಿ, ಆಮೇಲೆ ಪ್ಲಾಸ್ಟಿಕ್ ಕವರ್ಗಳು, ಹಳೇದು ಕವರ್ಗಳು ಇರ್ತವೆ, ಅದೆಲ್ಲ ತೊಗೋಬೇಕು. ಯಾಕಂದ್ರೆ ವಾಮಿಟಿಂಗ್ ಮಾಡ್ತಾರೆ ಮಕ್ಕಳು, ಗಲೀಜು ಮಾಡ್ತಾರೆ. ಆ ಬಟ್ಟೆನೆಲ್ಲ ಹಾಗೆ ಇಟ್ಕೊಂಡ್ರೆ ಎಲ್ಲ ಬಟ್ಟೆಗೂ ಸ್ಪ್ರೆಡ್ ಆಗುತ್ತೆ. ಮತ್ತು ಎಲ್ಲ ಬಟ್ಟೆನೂ ವಾಶ್ ಮಾಡೇ ಮಾಡ್ತೀವಿ ತಂದರೆ, ಬಟ್ ಸ್ಮೆಲ್ ಎಲ್ಲದಕ್ಕೂ ಅಂಟ್ಕೊಂಡ್ಬಿಡುತ್ತೆ. ಆವಾಗ ವಾಮಿಟಿಂಗ್ ಬಟ್ಟೆಗೆ ಮಾತ್ರ ಕವರಲ್ಲಿ ಇದ್ದರೆ ಕ್ಲೀನಾಗಿ ತೊಗೊಬಂದು ಕಂಫರ್ಟೆಲ್ಲ ಹಾಕಿ ಬಿಸಿನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಯಾವ ಬಟ್ಟೆ ಗಲೀಜಾಗಿದೆ ಅಂತ ಗೊತ್ತಿರುತ್ತೆ ನಮಗೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಹಳೆ ಬಟ್ಟೆಗಳು ಅಂದರೆ 2 ಟೀ ಶರ್ಟು, 2 ಚಡ್ಡಿ ಮಕ್ಕಳಿಗೆ ಇದೆಲ್ಲ ಎಕ್ಸ್ಟ್ರಾ ತೊಗೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ರಿಗೂ ಅಷ್ಟೇ ಒಂದೊಂದು ಸೆಟ್ ಎಕ್ಸ್ಟ್ರಾನೇ ತೊಗೊಳ್ತೀನಿ. ನಾವು ಯೂಶ್ವಲಿ ಎಲ್ಲೋದ್ರೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆಗಳು ತೊಗೊಂಡೋಗ್ತೀವಿ. ನಾವು ನೋಡ್ಬಿಟ್ಟಿದ್ದೀವಿ ಅವಾಗಿಂದ ಇವಳು ಇದ್ರಲ್ಲಿ. ಅದ್ರಲ್ಲಿ ಮಕ್ಕಳಿದ್ರಂತೂ ಯಾವುದೂ ಇದು ಮಾಡೋಕ್ಕೆ ಆಗಲ್ಲ, ಹಾಗಾಗಿ ತೊಗೊಳ್ಳೇಬೇಕು. ಅದು ಚಿಕ್ಕದ್ರಲ್ಲಿ ಏನಾಯ್ತಿತ್ತು ಅಂದರೆ, ನನಗೆ ಬಸ್ಸು ಕಾರ್ಗಳು ಅಂದರೆ ಇಷ್ಟ ಆಗಲ್ಲ ಅಂತ ಅಷ್ಟು. ನಾನು ಇವಾಗಲೂ ಅಷ್ಟು ಇಷ್ಟಪಡಲ್ಲ. ಬಿಕಾಸ್ ಅದೇನು ಅಂತಾರೆ, ಇದು ಫೋಲ್ಡ್ ಮಾಡಿದ್ರೆ ಇಷ್ಟು ದಪ್ಪ ಆಗುತ್ತೆ, ಅದಕ್ಕೆ ಉಲ್ಟಾನೆ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಅಷ್ಟೊಂದು ದಪ್ಪ ಇರಲ್ಲ. ಅದು 7 or 8 ಲೇಯರ್ಸ್ ಇರೋದು ಒಳಗೊಳಗೆ ಅಂತ. ಏನಮ್ಮ ಅಕ್ಕ ಬಿಡ್ತಾ ಇಲ್ವಾ ನಿನ್ಗೆ? ಅಲ್ಲ, ಅವ್ನು ನನ್ನ ಪಿಕ್ ತೆಗಿತಾ ಇಲ್ಲ ಅಂತ ಕಿರ್ಚ್ಕೊಳ್ತವನೆ. ನೋಡಿ ಅಷ್ಟೊಂದು ದಪ್ಪ ಅನ್ಸಲ್ಲ, ಹಾಗೆ ಮಡ್ಚ್ಕೊಂಡ್ರೆ ತುಂಬಾ ದಪ್ಪ ಅನ್ಸುತ್ತೆ. ಈ ತರ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಕಿಟ್ ಬ್ಯಾಗಲ್ಲಿ ಕ್ಲೀನಾಗಿ ಇಷ್ಟಕ್ಕೆ ಹಿಡಿಯತ್ತೆ. ಇಲ್ಲಾಂದ್ರೆ ಜಾಸ್ತಿ ಜಾಗ ಹಿಡಿಯುತ್ತೆ ಇದು ಒಂದೇ. ಮಮ್ಮಿ, ನಾನು ಬಸ್ ಹತ್ಬೇಕಾದ್ರೆ ನಾನು ಇದನ್ನ ಇವಾಗ ಇದೆಲ್ಲ ಆದ್ಮೇಲೆ ಟಿಫನ್ ಎಲ್ಲ ತಿನ್ಕೊಬತ್ತೀವಲ್ಲ, ಮತ್ತೆ ರೂಮಿಗೆ ಬರ್ತೀವಲ್ಲ, ಅವಾಗ ನಾನು ಇಲ್ಲಿ ಮಾಮೂಲಿ ಬಟ್ಟೆ ಇಟ್ಕೊಂಡಿದ್ದೀಲ್ಲ ಇಲ್ಲಿ ಸೈಡಲ್ಲಿ ಫ್ಲವರ್ದು, ಆ ಥರ ಸಿಂಪಲ್ ಬಟ್ಟೆ ಹಾಕೊಳ್ತೀನಿ. ಯಾಕಂದರೆ ನಾನು ಮಧ್ಯ ಇದರಲ್ಲಿ ಮನೆಗೆ ಬಿಟ್ಟಿರ್ತೀನಲ್ಲ, ಐ ಹೇಟ್ ಈ ಥರ ಚುಚ್ಚೆ ಡ್ರೆಸ್ಗಳಂದ್ರೇ ಆಗಲ್ಲ ನನಗೆ. ಸೊ ಅದಕ್ಕೆ ಇದನ್ನೇ ಹಾಕೊಳ್ತೀನಿ. ಇಲ್ಲಿ ಈ ಬ್ಯಾಗ್ ಅಲ್ಲಿ ಬಂದು ನಮ್ಮ ಯಜಮಾನ್ರದ್ದು ಒಂದ್ ಸೆಟ್ ಬಟ್ಟೆ, ನನ್ನ ಮಗಂದು ಹೊಸ ಬಟ್ಟೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲಿ ಮುಡಿ ಕೊಡಕ್ಕೆ ಕಳಿಸ್ಬಿಡ್ತಾರೆ. ಅದಕ್ಕೆ ಲಗೇಜ್ ಏನು ತಗೊಳಂಗಿಲ್ಲ. ನಾನು ನನ್ನ ಮಗಳಿಬ್ರು ರೂಮ್ ಕೊಡ್ತಾರಲ್ಲ, ಅಲ್ಲೇ ನಾವು ಫ್ರೆಶ್ ಅಪ್ ಆಗ್ಬಿಡ್ತೀವಿ. ಇವರಿಬ್ರು ಮುಡಿ ಕೊಡೋದ್ರಿಂದ ಅಲ್ಲಿ ಬೆಟ್ಟದ ಮೇಲೆನೆ ಇದ್ ಮಾಡ್ಕೋಬೇಕು. ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಬಟ್ಟೆನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲಿ ಹೋಗಿ ಎಲ್ಲಾನು ತೆಗಿಯಕ್ಕಾಗಲ್ಲ. ಆಮೇಲೆ ಅಲ್ಲಿ ಕವರ್ ಪ್ಯಾಕ್ ಮಾಡೋದು ರಿಸ್ಕು. ಹಾಗಾಗಿ ಟವಲು ಎಲ್ಲ ಪ್ರತಿಯೊಂದು ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ ಸಪ್ರೇಟಾಗಿ. ಇನ್ನು ಮತ್ತೆ ಎಕ್ಸ್ಟ್ರಾ 2 ಕವರ್ ಎತ್ಕೊಳ್ತಾ ಇದ್ದೀನಿ. ಅದಾಗಲ್ಲ, ಅಪ್ಪ ಫ್ರೀ ಐತೆ. ಮಾತಾಡಕೋ ಬಿಡಲ್ಲ, ಅಷ್ಟು ಟಾರ್ಚರ್ ಕೊಡ್ತಾನೆ. ನಂಗಂತೂ ಸಾಕಾಗಿ ಹೋಗಿದೆ. ಈ ಮಕ್ಕಳನ್ನ ಇಟ್ಕೊಂಡು ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಮಕ್ಕಳನ್ನ ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಮಾತಾಡೋರು ಇವಳಿಗೇನು ಕೆಲಸ ಮಾಡ್ಕೊಂಡು ಕೂತಿರ್ತಾಳೆ ಇದನ್ನೆಲ್ಲ ಅಂತ ಅನ್ಕೋಬೋದು, ಅದ್ರ ಕಷ್ಟ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಫೈನಲಿ ತಿರುಪತಿಗೆ ಹೋಗೋಕ್ಕೆ ಎಲ್ಲ ಪ್ಯಾಕಿಂಗ್ ಮುಗೀತು. ಇದೆಲ್ಲ ಪ್ಯಾಕ್ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ. ಮುದ್ದೆ ಮತ್ತು ತರಕಾರಿ ಸಾಂಬಾರು ಎಲ್ಲ ರೆಡಿ ಇತ್ತು. ನಾನು ಇವಾಗ ನನ್ನ ಮಗಳಿಗೆ 3 ಡೇಸಿಂದ ಮುದ್ದೆ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅವಳಿಗೆ ನಾನೇ ತಿನ್ನಿಸ್ಕೊಡ್ತೀನಿ. ಅಂದರೆ ಇಷ್ಟು ದಪ್ಪ ಮುದ್ದೆನ ಅವಳಿಗೆ ತಿನ್ಸಲ್ಲ, ಅವಳಿಗೆ ಇಬ್ಬರಿಗೂ ಒಂದೇ ತಟ್ಟೆಗೆ ಹಾಕೊಂಡಿದ್ದೀನಿ. ಅವಳು ಎಷ್ಟು ತಿಂತಾಳೆ ಅಲ್ಲಿವರೆಗೂ ತಿನ್ನಿಸ್ತೀನಿ. ಆಮೇಲೆ ರೈಸ್ ಹಾಕಿ ಕೊಡ್ತೀನಿ, ಸಪ್ರೇಟಾಗಿ ತಿಂತಾಳೆ. ನನ್ನ ಮಗ ನೋಡಿ, ಅವನಿಗೆ ತರಕಾರಿ ಹಾಕ್ಕೊಟ್ಟಿದ್ದೆ, ಬಿಸಿಯಾಗಿ ಕೈ ಸುಟ್ಕೊಂಡ್ಬಿಡ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಗುಫ್ ಮಾಡಿಕೊಡ್ತವ್ರೆ. ಇವಳು ಚಿಕ್ಕದಾಗಿ ಉಂಡೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ಯಾಕಂದರೆ ಶಕ್ತಿ ಬರಲಿ ಮಕ್ಕಳಿಗೆ, ಪ್ರಾಕ್ಟೀಸ್ ಆಗಲಿ, ಹೆಲ್ತಿ ಫುಡ್ಗಳು ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಹಾಗಾಗಿ ಇವಾಗ ಸ್ವಲ್ಪ ರೂಢಿ ಮಾಡ್ಕೋತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅವಳಿಗೆ ಮುದ್ದೆ ಕೊಟ್ಟರೆ ಅವಳೇ ತಿನ್ಕೊಳ್ತಾಳೆ. ಹಾಗಾಗಿ ತುತ್ತು ಮಾಡಿ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.